ಬಜೆಟ್ಗೆ ಬೆಂಬಲ ಕೊಡಿ ಅಂತ ನಾವು ಅವ್ರಿಗೆ ಕೇಳ್ಬೋದು. ಆದರೆ ಅವ್ರು ಬೆಂಬಲ ಕೊಡುವಂಥದ್ದು ವಿರೋಧ ಪಕ್ಷದ ಕೆಲಸ ಅಲ್ಲ. ವಿರೋಧ ಪಕ್ಷದವರು ಎಲ್ಲಿ ನಮ್ಮ ಬಜೆಟಲ್ಲಿ ಏನೆಲ್ಲ ನ್ಯೂನತೆಗಳಿದ್ದಾವೆ ಆ ನ್ಯೂನತೆಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಅವರ ಹಕ್ಕು, ಅವರು ಮಾಡಲೇಬೇಕಾಗಲ್ಲ. ಆದರೆ ಅವರು ಈ ರೀತಿ ಸಾಬರ್ ಬಜೆಟು ಆ ಬಜೆಟು ಈ ಥರ ಒಂದು ಕೆಳಮಟ್ಟದ ಟೀಕೆನ ನಾನು ಅವರಿಂದ ನಿರೀಕ್ಷೆ ಮಾಡಿಲ್ಲ. ಇಲ್ಲಿ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ? ಉತ್ತರ ಕರ್ನಾಟಕಕ್ಕೆ ಯಾವ ಆಧಾರದ ಮೇಲೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೆ ಏನಿದೆ ಆಧಾರ ಹೇಳಿ? ಸುಮ್ಮನೆ ಹೇಳಲಿಕ್ಕೋಸ್ಕರ ಟೀಕೆ ಮಾಡಲಿಕ್ಕೋಸ್ಕರ ಟೀಕೆ ಮಾಡ್ತಕ್ಕಂಥದ್ದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮಲಗಿರೋರಿಗೆ ಎಬ್ಬರಿಸ್ಬೋದು, ಮಲಗದಂಗೆ ನಟನೆ ಮಾಡೋರಿಗೆ ಎಬ್ಬರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇದು ಟೀಕೆ ಮಾಡೋರು ಟೀಕೆನೇ ಮಾಡಬೇಕು ಅನ್ನೋರಿಗೆ ಉತ್ತರ ಏನು ಹೇಳ್ತೀರಿ? ನೋಡಿ, ಅಭಿವೃದ್ಧಿನ ಒಂದೇ ರಾತ್ರಿನಲ್ಲಿ ಮಾಯಾ ಬಜಾರ್ ತರ ಮಾಡ್ಲಿಕ್ಕೆ ಆಗೋದಿಲ್ಲ. ಹಂತ ಹಂತವಾಗಿ ಯಾವುದೇ ಒಂದು ಆದ್ಯತೆಯ ಆಧಾರದ ಮೇಲೆ ಮತ್ತೆ ಹಣಕಾಸಿನ ಲಭ್ಯತೆಯೂ ಕೂಡ ಅಗತ್ಯತೆ ಇದೆ. ಅವೆಲ್ಲವನ್ನು ಕೂಡ ಪರಿಗಣಿಸಿ ನಮ್ಮ ಮುಖ್ಯಮಂತ್ರಿಗಳು ಉತ್ತಮವಾದಂಥ ಬಜೆಟು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಸಮಾಜನೂ ಕೂಡ ಸಮತೋಲನ ಮಾಡ್ತಕ್ಕಂಥದ್ದು, ಸಮಾಜದ ಜೊತೆಗೆ ಎಲ್ಲ ಭಾಗಗಳಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಬಜೆಟನ್ನು ಮಂಡಿಸಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಏನು ಸಮಾಜದ ಕೆಳಸ್ತರದ ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಗಮನಿಸ್ಬೋದು. SCP TSP ಇದು ಆಕ್ಟ್ ಇಡೀ ದೇಶದಲ್ಲಿ ನಮ್ದು ಎರಡನೇದು. ಆಂಧ್ರ ರಾಜ್ಯ ಹೊರತುಪಡಿಸಿದ್ರೆ ಎರಡನೇದು. ನಾವು 24.01% ಬಜೆಟಲ್ಲಿ ನಾವು ಪ್ರೊವಿಷನ್ ಮಾಡ್ತಕ್ಕಂಥದ್ದು, ನಾವು ಕಾಯ್ದೆ ಮಾಡಿರ್ತಕ್ಕಂಥದ್ದು. ಬೇರೆ ಯಾವುದೇ ರಾಜ್ಯದಲ್ಲಿ ಯಾವುದೇ, ನಾನು ಪಕ್ಷದ ಆಧಾರದ ಮೇಲೆ ಹೇಳಲಿಕ್ಕೆ ಹೋಗೋದಿಲ್ಲ, ಯಾವುದೇ ರಾಜ್ಯದಲ್ಲಿ ಯಾವುದೇ ಪಕ್ಷ ಇರ್ಬೋದು, ಏನೇ ಇರ್ಬೋದು, ನಾವು ಇಡೀ ದೇಶದಲ್ಲಿ ಎರಡನೇವರು SCP TSP ಕಾಯ್ದೆ ಮಾಡಿರ್ತಕ್ಕಂಥದ್ದು. ಅದರ ಕಾಯ್ದೆ ಮೂಲ ಉದ್ದೇಶ ಏನಿದೆ, ಆ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ. ಆ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹಣವನ್ನು ಅಲೋಕೇಶನ್ ಮಾಡಿರ್ತೇವೆ, ಆ ಹಣ ಅಲೋಕೇಶನ್ ಮಾಡಿರ್ತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೆ ಲ್ಯಾಪ್ಸು ಆಗೋದಿಲ್ಲ, ಬೇರೆದಕ್ಕೆ ಉಪಯೋಗ ಮಾಡೋಂಗೂ ಇಲ್ಲ. ಯಾವುದಾದ್ರು ಕಾರಣದಿಂದ ಆ ಒಂದು ಪ್ರಸಕ್ತ ಹಣಕಾಸಿನ ವರ್ಷದಲ್ಲಿ ಉಪಯೋಗ ಆಗಿಲ್ಲ ಅಂದರೆ ಅದು ಲ್ಯಾಪ್ಸ್ ಆಗೋದಿಲ್ಲ, ಅದು ಮುಂದಿನ ವರ್ಷಕ್ಕೂ ಕೂಡ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಅದರಲ್ಲಿ ಏನಾದರೂ ಲೋಪ ಮಾಡಿದ್ರೆ ಅಧಿಕಾರಿಗಳ ಮೇಲೆ ಕೂಡ ಶಿಸ್ತಿನ ಕ್ರಮ ತೆಗೆದುಕೊಳ್ಳೋದಕ್ಕೂ ಆ ಕಾಯ್ದೆಯಲ್ಲಿ ಅವಕಾಶ ಇದೆ. ಅದರಿಂದ ಯಾವುದೇ ಕಾರಣಕ್ಕೆ SC/ST ಸಮುದಾಯಗಳಿಗೆ ಆ SCP TSP ಹಣ ಪೋಲಾಗಿದೆ ಅಥವಾ ಬೇರೆ ಕಡೆ ಕೊಟ್ಟಿದ್ದಾರೆ ಮಾಡಿದ್ದಾರೆ, ಅದೆಲ್ಲ ಸುಳ್ಳಿದೆ. ಅದೇನೇ ಇದ್ರೂ ಕೂಡ ಅವ್ರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ನ್ಯಾಯ ದೊರಕಿಸ್ಕೊಡ್ತಾರೆ. ಹಂಗಾರೆ ಅವರು ಸ್ವಾಮಿ ಮಗನ, ಅವರು ದೇವೇಗೌಡರ ಮಗನ? ಸುಮ್ಮನೆ ಏನೋ ಪ್ರಾಸಕ್ಕೋಸ್ಕರ ಹೇಳ್ಕೋಬೋದು ಅಷ್ಟೇ ರೀ. ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ದೇವರಾಜ ಅರಸರ ನಂತರ ಎಲ್ಲ ಸಮುದಾಯಗಳಿಗೆ ನ್ಯಾಯ ದೊರಕಿಸ್ಕೊಟ್ಟಿರ್ತಕ್ಕಂಥದ್ದು ಅಂದರೆ ಸಿದ್ದರಾಮಯ್ಯನವರು. ಈಗ ಅನ್ನಭಾಗ್ಯ ಯೋಜನೆ ಬಂತಪ್ಪ, ಅನ್ನಭಾಗ್ಯ ಯೋಜನೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಅನ್ನರಾಮಯ್ಯ ಅಂತಲೂ ಕರೆದ್ರು. ಏನು ಅವ್ರೇನು ಕೊಡೋವಾಗ ಅನ್ನಭಾಗ್ಯ ಯೋಜನೆ ಜಾರಿ ಮಾಡೋವಾಗ ಏನು ಬರೀ ಕಾಂಗ್ರೆಸ್ಸಿನವ್ರಿಗೆ ಕೊಟ್ರ ಅಥವಾ ಸಿದ್ದರಾಮಯ್ಯನವ್ರು ಏನಾದರೂ ಬರೀ ಕುರುಬರು ಕೊಟ್ರ? ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದಲ್ಲಿ ಯಾರೂ ಕೂಡ ಹಸುವಿನಿಂದ ಬಳಲಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡಿದಂಥದ್ದು ಇಡೀ ದೇಶದಲ್ಲಿ. ನಾವು ಭಾಳ ಜನ ಟೀಕೆನೂ ಮಾಡ್ಬೋದು, ಏನೋ ಮನೆಯನ್ನು ತಂದುಕೊಟ್ಟಿಲ್ಲ ಬಿಡಪ್ಪ ಅಂತಲೂ ಹೇಳ್ಬಿಡ್ಬೋದು ಸುಲಭನಾಗಿ. ಅವ್ರಿಗೆ ಉತ್ತರ ಹೇಳೋದು ಹಿಂದೆ ಇದ್ರಲ್ಲ ಮುಖ್ಯಮಂತ್ರಿಗಳೆಲ್ಲ, ಅವ್ರುಗಳೇನು ಯಾರು ಮನೆಯನ್ನು ತಂದುಕೊಡ್ತಾ ಇಲ್ಲ, ಅವ್ರಿಗೆ ಯಾಕೆ ಈ ಚಿಂತನೆ ಬರಲಿಲ್ಲ? ಅದರಿಂದನೇ ಯಾವ ಮನುಷ್ಯ ಬಡತನವನ್ನು ಹತ್ತಿರದಿಂದ ನೋಡಿರ್ತಾನೆ ಅವನು ಮಾತ್ರ ಬಡವ್ರ ಕಷ್ಟ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇರೋದು, ಅದು ಸಿದ್ದರಾಮಯ್ಯನಂತವರಿಂದನೇ ಸಾಧ್ಯ, ಬೇರೆ ಯಾರಿಂದನೂ ಅಲ್ಲ. ಮತ್ತು ಸುಮ್ಮನೆ ಹೇಳ್ಬೋದು ಅವರಿಗೆ, ಈಗ ಸಿದ್ದರಾಮಯ್ಯ ಅಂದರೆ ಸಾಲದ ರಾಮಯ್ಯ ಅಂತಾನೆ, ಇವ್ರ ಕಾಲದಲ್ಲಿ ಸಾಲ ಮಾಡಿಲ್ವಾ? ಸಾಲ ಮಾಡ್ತಕ್ಕಂಥದ್ದು ಇದು ಸರ್ಕಾರದ ನಿರಂತರ ಪ್ರಕ್ರಿಯೆ ಇದು. ಈಗ ಕೇಂದ್ರ ಸರ್ಕಾರನೂ ಕೂಡ ಪ್ರಸಕ್ತ ಸಾಲಿನಲ್ಲಿ 15 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅವ್ರು ಯಾಕೆ ಮಾಡಿದ್ರು ಅಂತ ಇವರೇ ಅದರಲ್ಲಿ ಆ ಕ್ಯಾಬಿನೆಟಲ್ಲಿ ಇವರು ಕೂಡ ಸದಸ್ಯರಿದ್ದು. ಹಾಗಾಗಿ ಇದೆಲ್ಲ ಸುಮ್ಮನೆ ಟೀಕೆಗೋಸ್ಕರ ಟೀಕೆ ಮಾಡ್ತಕ್ಕಂಥದ್ದು ಒಪ್ತಕ್ಕಂಥ ವಾದ ಅಲ್ಲ. ಒಟ್ಟಾರೆಯಾಗಿ ಜನರ ಅಭಿವೃದ್ಧಿಗೋಸ್ಕರ ನಮ್ಮ ಏನು ದೃಢವಾದಂತಹ ನಿಶ್ಚಯ ಇದೆ ಅದನ್ನು ನಾವು ಈ ಒಂದು ಬಜೆಟ್ನಲ್ಲಿ ನಾವು ತೋರಿಸಿದ್ದೇವೆ. ಆ ಒಂದು ದೃಷ್ಟಿನಲ್ಲಿ ಅದನ್ನು ನಾವು ಸ್ವಾಗತ ಮಾಡ್ತಕ್ಕಂಥದ್ದು
ಮತ್ತೆ ಮುಂದೆ ಈಗ ನೀವು ಹೇಳಿದ್ರಿ ನಮಗೆ ಜಿಲ್ಲೆ ಆಯ್ತು, ನಮ್ಗೆ ಇನ್ನೂ ಸೌಲಭ್ಯಗಳು ಬಂದಿಲ್ಲ. ಎಸ್, ಒಪ್ತೀನಿ ನಾನು. ಅದ್ರ ಬಗ್ಗೆ ನೀವು ಯಾಕೆ ಕೊಡಲಿಲ್ಲ, ಕೊಡಿ ಅಂತ ಕೇಳಿದ್ರೆ ಒಪ್ಕೊಳ್ತೀನಿ. ಬಜೆಟೇ ಸರಿಗಿಲ್ಲ, ಇದು ಎಂಥದ್ದು ಸಾಬರು ಬಜೆಟ್, ಆ ಬಜೆಟ್ ಈ ಬಜೆಟ್ ಅಂದ್ರೆ ಅದು ರಾಜಕೀಯ ನಾಯಕರುಗಳ, ಹಿರಿಯ ನಾಯಕರುಗಳ ಮುಂದೆ ನಾವು ಆ ರೀತಿಯ ಕೆಳ ಹಂತದ ಟೀಕೆಗಳನ್ನ ನಾನು ನಿರೀಕ್ಷೆ ಮಾಡ್ತೀನಿ. ಲೋಕಾಯುಕ್ತ ವಿಚಾರದಲ್ಲೂ ಕೂಡ ಸಿಡಿ ನೋಟಿಸ್ ರದ್ದು ಮಾಡಿದೆ. ಸಿದ್ದರಾಮಯ್ಯನವರಿಗೆ ಇನ್ನಷ್ಟು ಪವರ್ ಬಂದಂಗೆ ಆಯ್ತಲ್ಲ ಸರ್? ಈಗ ಪಕ್ಷದಲ್ಲಿ ನಡೀತಾ ಇರುವಂತ ಚರ್ಚೆಗಳಿಗೆ ನೋಡಿ, ಯಾವತ್ತೂ ಕೂಡ ಸತ್ಯಮೇವ ಜಯತೆ ಅಂತ ನಾವೆಲ್ಲ ನಂಬಿರೋರು. ಸತ್ಯಕ್ಕೇನೆ ಯಾವತ್ತೂ ಕೂಡ ಜಯ ಇರ್ತಕ್ಕಂಥದ್ದು. ಸುಳ್ಳು ಆರೋಪಗಳನ್ನೆಲ್ಲ ಅಲ್ಲಪ್ಪ, ಒಬ್ಬ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರಿಗೆ ಅಷ್ಟು ಬಾರಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದು ಏನು 5-6 ಸೈಟ್ಗಳು ತಗೊಳತಕ್ಕಂಥದ್ದು ಏನು ಆಸೆ ಇರ್ತದೆ? ಏನಿರೋದಿಲ್ಲ. ಅವರೇ ಸೈಟ್ ಕೊಡಿ ಅಂತ ಯಾರಿಗೂ ಪತ್ರ ಕೊಟ್ಟವರಲ್ಲ, ಯಾರಿಗೂ ಫೋನ್ ಮಾಡಿ ಹೇಳ್ದವರಲ್ಲ, ಏನಿಲ್ಲ. ಅವ್ರ ಮನೆಯಲ್ಲಿ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿ ಸಹೋದರಿಗೆ ಏನು ದಾನ ಕೊಟ್ಟಿದ್ರು, ಅದರಿಂದ ಅದೇನೋ ಬಂದಿದೆ ಅಂತಕ್ಕಂಥದ್ದು. ಆಯ್ತು, ಅದಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿ ಕಾರಣ ಇರ್ತಾರೆ? ಹೀಗಾಗಿ ಇವೆಲ್ಲ ರಾಜಕೀಯದ ಆರೋಪಗಳು. ಮತ್ತೆ ಸಿದ್ದರಾಮಯ್ಯನವರಿಗೆ ಯಾವುದೇ ಕಳಂಕ ಇಲ್ಲದೆ ಇದ್ದಂಥ ಒಂದು ಅವರ ಒಂದು ರಾಜಕೀಯ ಜೀವನ. ಆ ರಾಜಕೀಯ ಜೀವನದಲ್ಲಿ ಅವ್ರಿಗೆ ಕಳಂಕ ತರಬೇಕು ಅಂತೇಳಿ ಈ ರೀತಿಯ ಪ್ರಯತ್ನವನ್ನ ಮಾಡಿದ್ದಾರೆ. ಅಂತಿಮವಾಗಿ ನ್ಯಾಯಾಲಯದಲ್ಲಿ ನ್ಯಾಯ ದೊರೆತಿದೆ ಅಂತಕ್ಕಂಥ ಸಮಾಧಾನ ಬಿಡಬಹುದು, ಸಮಾಧಾನವನ್ನ ಪಡಬಹುದು. ಮುಂದಿನ ಬಜೆಟ್ ಅವರು ಮೊನ್ನೆ ಮಾಡಲ್ಲ ಅಂತ ಬಿಜೆಪಿ ಅವರು ಟೀಕೆ ಮಾಡೋದ್ರಲ್ಲಿ ರಿಲೀಫ್ ಸಿಕ್ಕಿರೋದು ನಿಮ್ಗೆ ಏನು ಅನ್ಸುತ್ತೆ ಸರ್? ಅವರು ಆಪ್ತರಲ್ಲಿ ಗುರುತಿಸ್ಕೊಂಡಂತ ಮುಂದಿನ ಬಜೆಟ್ ನೋಡ್ರಿ, ಮುಂಚಿನ ಬಜೆಟ್ ಅವರೇ ಮಾಡ್ತಾರೆ, ಅದು ಮುಂದಿನ ಬಜೆಟ್ ಅವರೇ ಮಾಡ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಏನಾದರೂ ಕೂಡ ಅನುಮಾನ, ಅದು ಮತ್ತೆ ಬದಲಾವಣೆಗಳು ಏನಾದರೂ ಇದ್ರೆ ಅಂತಿಮವಾಗಿ ಹೈಕಮಾಂಡ್ ಅಲ್ಲಿ ಏನು ನಿರ್ಣಯ ಆಗ್ತದೋ ಆ ನಿರ್ಣಯದಂತೆ ನಡೆಯುತ್ತಪ್ಪ. ನಾವೆಲ್ಲ ಕೂಡ ಅವರೇ ಇನ್ನೂ ಇರಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿದ್ದೇವೆ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡುತ್ತೆ.